ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 19ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿ ದಿನ ಇದೆ. ಇದು ಈ ದಿನ ಸಂಜೆ 5:45 ಇರಲಿದೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ರಾತ್ರಿ 2:19 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಕೂಡ ಈ ದಿನ ಬೆಳಿಗ್ಗೆ 8:20 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:30 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:18 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:41 5:17 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:20 ಬೆಳಿಗ್ಗೆ 9:15 ಇನ್ನು ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:42 ರಾತ್ರಿ 10:16 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಈ ದಿನ ಸಂಜೆ 6:49. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ವಿಶೇಷವಾಗಿ ಸೌಂದರ್ಯಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ, ವಿವಾಹಕ್ಕೆ, ಆಡಂಬರಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು ಶುಕ್ರ. ಇನ್ನು ಯಾವುದೇ ರೀತಿಯ ಮನರಂಜನೆ ಆಗಲಿ, ಪ್ರಣಯ ಆಗಲಿ, ಹಾಗೆ ವಾಹನ, ಮನೆ ಇತ್ಯಾದಿಗಳಿಗೂ ಕೂಡ ಈ ದಿನ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ನೀವು ಸ್ಥಿರಾಸ್ತಿಯನ್ನು, ಚರಾಸ್ತಿಯನ್ನು ಸಂಪಾದನೆ ಮಾಡಬೇಕು ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಉತ್ತಮವಾದಂತಹ ಸಂತೋಷ ಇರಬೇಕು. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ತಿಳುವಳಿಕೆ ಇರಬೇಕು. ಇದೆಲ್ಲವನ್ನು ಕೂಡ ಈ ದಿನ ಶುಕ್ರ ಒದಗಿಸಿಕೊಡ್ತಾನೆ. ಹಾಗೆ ಈ ದಿನ ಇರುವಂತಹ
ಗುರುಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಇದು ಸ್ವಲ್ಪ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬಾ ಅದೃಷ್ಟ ಇದೆ, ಲಾಭ ಇದೆ, ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಸಂತೋಷ, ಅನುಕೂಲ ಇರುವಂತಹ ಸಂದರ್ಭಗಳಿದೆ. ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ನೀವು ಮಾಡೋದ್ರಿಂದ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದು ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು ಮಾರಾಟ ಮಾಡಲಿ, ಖರೀದಿ ಮಾಡಲಿ ತುಂಬ ಅನುಕೂಲ ಇರುತ್ತೆ. ಹಾಗಾಗಿ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಈ ದಿನ ಇರುವಂತಹ ರವಿ ಹೋರ ತುಂಬ ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ಹೊಸ ಕಾರ್ಯಗಳನ್ನಾಗಲಿ ಪ್ರಯಾಣವನ್ನಾಗಲಿ ಆದಷ್ಟು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಒಂದು ವಿಚಾರಣೆ ಆಗಲಿ ಅಥವಾ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ರವಿ ಹೋರದಲ್ಲಿ ಮಾಡಬೇಡಿ ಈ ದಿನ. ಹಾಗೆ ಈ ದಿನ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಾಗಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಆದಷ್ಟು ರವಿ ಹೋರದಲ್ಲಿ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 2 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಅಗತ್ಯವಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಯಾವ ಸಂದರ್ಭದಲ್ಲಿ ಕಾರ್ಯಗಳು ಆರಂಭ ಆಗಬೇಕು, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು, ನಿಮ್ಮ ಪ್ರಯಾಣ ಯಾವಾಗ ಆರಂಭ ಆದರೆ ಉತ್ತಮ ಫಲ ಸಿಕ್ಕತ್ತೆ, ಲಾಭ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನೀವು ತಿಳ್ಕೊಂಡು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಆಧರಿಸಿ ಕೆಲಸಗಳನ್ನು ನೀವು ಆರಂಭ ಮಾಡ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿ ಆಗುವಂಥದ್ದು ನಿಮ್ಮ ಕೆಲಸಗಳ ಪ್ರಾರಂಭ ಏನಿದೆ ಅದು ಒಳ್ಳೆಯ ಮುಹೂರ್ತದಲ್ಲಿ ಆದಾಗ ಮಾತ್ರ. ಹಾಗಾಗಿ ಗುರು ಹಿರಿಯರ ಈ ಒಂದು ಮಾರ್ಗದರ್ಶನದಲ್ಲಿ ನೀವು ಮುಂದುವರಿರಿ, ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಬಂಧುಗಳೇ, ಈಗ ನಡೀತಾ ಇರುವಂಥದ್ದು ಆಷಾಢ ಮಾಸ. ಅದರಲ್ಲೂ ಶುಕ್ರವಾರದ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ, ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಮೀಸಲಾಗಿರುವಂತಹ ಒಂದು ವಾರ. ಇದನ್ನೇ ಆಡಿ ಶುಕ್ರವಾರ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಈ ದಿನ ಲಕ್ಷ್ಮೀ ಪೂಜೆ ಬಗ್ಗೆ ವಿಶೇಷವಾದಂತಹ ಕೆಲವು ಮಾಹಿತಿಗಳನ್ನು ಕೂಡ ನೋಡೋಣ. ಹಾಗೆ ಈ ದಿನ ಪುಷ್ಯ ಮಳೆ ಆರಂಭ ಆಗುವಂತಹ ಒಂದು ವಿಶೇಷ ದಿನ ಕೂಡ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಸಿಂಹ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನದಲ್ಲಿ ಕುಜ ಮತ್ತೆ ಗುರು ವೃಷಭ ರಾಶಿಯಲ್ಲಿರ್ತಾರೆ, ರವಿ ಮತ್ತೆ ಶುಕ್ರ ಕರ್ಕಾಟಕ ರಾಶಿಯಲ್ಲಿರ್ತಾರೆ. ಇನ್ನು ಸಿಂಹ ರಾಶಿಯಲ್ಲಿ ಬುಧ, ಕನ್ಯಾ ರಾಶಿಯಲ್ಲಿ ಕೇತು, ಹಾಗೆ ಈ ದಿನ ಧನುರ್ ರಾಶಿಯಲ್ಲಿ ಚಂದ್ರ, ಕುಂಭ ರಾಶಿಯಲ್ಲಿ ಶನಿ, ಹಾಗೆ ಮೀನ ರಾಶಿಯಲ್ಲಿ ರಾಹು ಸ್ಥಿತರಾಗಿರುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನದ ಈ ಬುಧನ ಸ್ಥಾನ ಬದಲಾವಣೆ ಏನಿದೆ, ರಾಶಿ ಬದಲಾವಣೆ ಏನಿದೆ, ಇದು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ವಿಶೇಷವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ.
ಹಾಗಾಗಿ ವ್ಯಾಪಾರಸ್ಥರಾಗಲಿ, ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರಾಗಲಿ ಈ ಬುಧನ ಸ್ಥಾನ ಬದಲಾವಣೆಯನ್ನು ನೋಡ್ಕೊಳ್ತಾ ಇರಬೇಕು. ಹಾಗಾಗಿ ಈ ದಿನ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡಿರುವಂಥದ್ದು. ಇಲ್ಲಿ ಸಿಂಹರಾಶಿ ರವಿಯ ರಾಶಿ, ಅಂದ್ರೆ ರವಿಯ ಸ್ವಂತ ಮನೆ ಇದು. ಹಾಗಾಗಿನೇ ಬುಧ ಮಿತ್ರನಾದಂತಹ ರವಿಯ ಮನೆಗೆ ಈ ದಿನ ಪ್ರವೇಶ ಮಾಡ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಅದ್ಭುತವಾದಂತಹ ಲಾಭವನ್ನ, ಜಯವನ್ನ ತಂದುಕೊಡುತ್ತೆ. ಅದರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನ ನೋಡೋಣ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಶುಕ್ರವಾರದ ಲಕ್ಷ್ಮೀ ಪೂಜೆಯಲ್ಲಿ ಸ್ತ್ರೀಯರು ವಿಶೇಷವಾಗಿ ಸೀರೆಯನ್ನುಟ್ಟು ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ. ಯಾಕೆ ಮಂಗಳಕರವಾದಂತಹ ಸೀರೆಯನ್ನ ಭಾರತೀಯ ನಾರಿಯರು ಉಟ್ಟು ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ವಿಚಾರವನ್ನು ನೋಡೋದಾದ್ರೆ, ಇಲ್ಲಿ ಈ ದಿನ ಪೂಜೆಗೆ ಕುಳಿತುಕೊಳ್ಳುವಂತಹ ಸ್ತ್ರೀ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಗಮನಿಸಬೇಕು. ಹಣೆಯ ಮೇಲೆ ಕುಂಕುಮ ಇದ್ರೆ ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಇನ್ನು ಕೆನ್ನೆಗೆ ಅರಿಶಿನದ ಲೇಪನ ಇದ್ರೆ ಅಲ್ಲಿ ಹಳದಿ ಅಂದ್ರೆ ಹರಿದ್ರಾದೇವಿ, ಮುಖಕಾಮಿನಿ ಸೌಭಾಗ್ಯದ ಪ್ರತೀಕ, ಅಲ್ಲಿ ಪಾರ್ವತಿಯ ಸನ್ನಿಧಾನ ಬರುತ್ತೆ. ಕಣ್ಣಿಗೆ ಕಾಡಿಗೆ ಇದ್ರೆ ಅಲ್ಲಿ ಭಾರತಿ ರತಿದೇವಿಯ ಸನ್ನಿಧಾನ ಬಂದಿರುತ್ತೆ. ಮುಡಿದಿರುವ ಹೂವಿನಲ್ಲಿ ಉಮಾ ಮಹೇಶ್ವರರ ಸನ್ನಿಧಾನ ಇರುತ್ತೆ. ಇನ್ನು ಸೀರೆಯ ಸೆರಗಿನಲ್ಲಿ ಸೀತಾದೇವಿಯ ಸನ್ನಿಧಾನ ಇದೆ. ನೆರಿಗೆಯಲ್ಲಿ ತಾರೆಯ ಸನ್ನಿಧಾನ ಇದೆ. ಇನ್ನು ಸೀರೆಯ ಅಂಚಿನಲ್ಲಿ ದ್ರೌಪದಿಯ ಸನ್ನಿಧಾನ ಇದೆ. ಕುಪ್ಪಸದಲ್ಲಿ ಅಹಲ್ಯೆಯ ಸನ್ನಿಧಾನ ಇದೆ. ಇನ್ನು ಕುಪ್ಪಸದ ಅಂಚಿನಲ್ಲಿ ಮಂಡೋದರಿ ವಾಸ ಮಾಡ್ತಾ ಇರ್ತಾಳೆ. ಕೊರಳಿನಲ್ಲಿ ಮುತ್ತೈದೆಯ ಪ್ರತೀಕವಾದಂತಹ ಮಾಂಗಲ್ಯ ಇದೆ. ಮೂಗಿನಲ್ಲಿ ಮೂಗುತಿ ಇದೆ. ಕಿವಿಯಲ್ಲಿ ಕಿವಿಯೋಲೆ ಇದೆ. ಇವು 5 ಮುತ್ತುಗಳು ಅಂತ ಹೇಳ್ತಾರೆ. ಆದ್ರಿಂದಲೇ ಮುತ್ತೈದೆ ಅನ್ನುವಂಥ ಒಂದು ಅನ್ವರ್ಥನಾಮದಲ್ಲಿ ಕರೆಯುವಂಥದ್ದು. ಇಲ್ಲಿ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಂದು ಹೆಣ್ಣು ಕೂಡ ಪೂಜಾದಿ ಕ್ರಮಗಳಲ್ಲಿ ಈ ಒಂದು ಪದ್ಧತಿಯನ್ನ ಅನುಸರಿಸಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಪರಂಪರೆ ಹೇಳುವಂಥದ್ದು ನಮಗೆ ಈ ರೀತಿಯ ಸಂಸ್ಕಾರವನ್ನ ರೂಢಿಸಿಕೊಳ್ಳುವಂತಹ ಮನಸ್ಸನ್ನು ಕೊಡುವಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಪೂಜಾದಿ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕವನ್ನ ಹೇಳ್ಕೊಳ್ಳಿ. ಅದರಲ್ಲೂ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿಕೊಂಡು ಈ ದಿನವನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಇನ್ನು ಈ ಆಷಾಢ ಶುಕ್ರವಾರದಲ್ಲಿ ನಾವು ಪೂಜಿಸುವಂತಹ ಮಹಾಲಕ್ಷ್ಮಿಯನ್ನ ವೈಭವ ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯನ್ನ ಸಿರಿ, ಸಂಪತ್ತು, ಸಮೃದ್ಧಿಯ ಪ್ರಧಾನ ದೇವತೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಶುಕ್ರವಾರ ಪೂಜೆ ಮಾಡುವಂತಹ ಲಕ್ಷ್ಮಿಯನ್ನ, ಅವಳ ರೂಪವನ್ನ ವೈಭವ ಲಕ್ಷ್ಮಿ ಅಂತ ಹೇಳಿ ಕರೆಯುವಂಥದ್ದು. ಅಷ್ಟೊಂದು ಆಕರ್ಷಕ, ಅಷ್ಟೊಂದು ಸಂಪದ್ಭರಿತ. ಹಾಗಾಗಿನೇ ಮಹಾಲಕ್ಷ್ಮಿ ಆರಾಧನೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆಗಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಶುಕ್ರವಾರ ಮುಂಜಾನೆ ಎದ್ದು ಶುಚಿರ್ಭೂತರಾಗಿ ಉಪವಾಸ ವ್ರತವನ್ನು ಕೈಗೊಳ್ಳುವಂತಹ ಸಂಕಲ್ಪವನ್ನು ಕೆಲವರು ಮಾಡ್ತಾರೆ. ಹಾಗೆ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವಂತಹ ಒಂದು ವಿಧಿವಿಧಾನಬದ್ಧವಾದಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾರೆ. ಮನೆಯಲ್ಲಿ ಸಂತೋಷ ಇರಬೇಕು, ಸಿರಿ ಸಂಪತ್ತು ನೆಲೆಸಬೇಕು, ಇಷ್ಟಾರ್ಥ ಸಿದ್ಧಿಯಾಗಬೇಕು. ಅದಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅಂದ್ರೆ ವೈಭವ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಸಾಕಷ್ಟು ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಈ ದಿನ ಶುಕ್ರವಾರ ತಾಯಿಗೆ ಕೆಂಪು ಬಣ್ಣ ಬಹಳ ಇಷ್ಟವಂತೆ. ಹಾಗಾಗಿ ಕೆಂಪು ಹೂವನ್ನ ಈ ದಿನ ಪೂಜೆಯಲ್ಲಿ ಬಳಸಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ನಮ್ಮ ಪುರಾಣಗಳಲ್ಲೇ ಉಲ್ಲೇಖಿತ ಆಗಿದೆ, ಲಕ್ಷ್ಮಿ ಹೂಗಳು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವರ್ಣಿಸಿರುವಂಥದ್ದು. ಹಾಗೆ ಲಕ್ಷ್ಮಿಗೆ ಹೂಗಳು ಅಂತ ಹೇಳಿದ್ರೆ ಬಹಳ ಇಷ್ಟ. ಆದ್ರಿಂದ ಶುಕ್ರವಾರ ವೈಭವ ಲಕ್ಷ್ಮಿಯನ್ನ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಕೆಂಪು ಬಣ್ಣದ ಹೂಗಳು ಅಂತ ಹೇಳಿದ್ರೆ ಅದು ಕೆಂಪು ಗುಲಾಬಿ ಆಗಿರಬಹುದು, ಕೆಂಪು ದಾಸವಾಳ ಆಗಿರಬಹುದು, ಅಥವಾ ತಾವರೆ ಹೂ ಇರಬಹುದು, ಕನಕಾಂಬರ ಇರಬಹುದು. ಇದು ಲಕ್ಷ್ಮಿಗೆ ತುಂಬಾ ಇಷ್ಟ ಅನ್ನುವಂಥ ಒಂದು ಉಲ್ಲೇಖ ನಮ್ಮ ಪುರಾಣದಲ್ಲಿದೆ. ಹಾಗಾಗಿ ಸದಾ ಲಕ್ಷ್ಮಿ ಕಮಲದಲ್ಲಿ ನೆಲೆಸೋಳಾದ್ರಿಂದ ಪೂಜೆಗೆ ಈಕೆಗೆ ಇಷ್ಟವಾದಂತಹ ಕಮಲದ ಹೂವನ್ನ ಅರ್ಪಿಸಬೇಕು. ಇದರಿಂದ ಇಷ್ಟಾರ್ಥಗಳು ಸಿದ್ಧಿಸತ್ತೆ ಅನ್ನುವಂಥದ್ದು. ಇದು ಲಕ್ಷ್ಮೀ ಪೂಜೆಯಲ್ಲಿ ಅತ್ಯಂತ ಅನಿವಾರ್ಯವಾಗಿ ಬಳಸಬೇಕಾಗಿರುವಂತಹ ಹೂಗಳು ಈ ಕೆಂಪು ಹೂಗಳು. ಒಂದು ವೇಳೆ ಕಮಲದ ಹೂವು ಲಭ್ಯ ಇಲ್ಲ ಅಂತ ಹೇಳಿದ್ರೆ
ಕೆಂಪು ಗುಲಾಬಿಯನ್ನಾದರೂ ಕೂಡ ಈ ದೇವಿಗೆ ಅರ್ಪಣೆ ಮಾಡಬಹುದು ಈ ದಿನ. ಹಾಗೆ ಪೂಜೆಯ ನಂತರ ಆ ಹೂವನ್ನ ನಿಮ್ಮ ಮನೆಯಲ್ಲಿ ಸಂಪತ್ತನ್ನ, ಹಣವನ್ನ, ಒಡವೆಗಳನ್ನ ಇಡುವಂತಹ ಜಾಗ ಏನಿದೆ ಅಲ್ಲಿ ಇಡಬೇಕು. ಅದನ್ನ ನಿತ್ಯ ಬದಲಾವಣೆ ಮಾಡ್ತಾ ಇರಬೇಕು. ಇದೊಂದನ್ನು ಗಮನಿಸಿ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಅಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಪ್ರತಿ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಮಾಡುವಾಗ ಪೂಜೆಯ ಸಾಮಗ್ರಿಯಲ್ಲಿ ಕೆಂಪು ಚಂದನವನ್ನ ಬಳಸಬೇಕು, ಶ್ರೀಗಂಧವನ್ನ, ಕೆಂಪು ಬಣ್ಣದ ವಸ್ತ್ರವನ್ನ, ಹಾಗೆ ಕರ್ಪೂರವನ್ನ ಕಡ್ಡಾಯವಾಗಿ ಬಳಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ವಸ್ತುಗಳು ಇಲ್ಲ ಅಂತ ಹೇಳಿದ್ರೆ ಪೂಜೆ ಸಾಂಗವಾಗಲ್ಲ. ಹಾಗೆ ಲಕ್ಷ್ಮಿಗೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಲಕ್ಷ್ಮಿ ತಮಗೆ ಗೊತ್ತಿರೋ ಹಾಗೆ ಚಂಚಲೆ. ಆಕೆಯನ್ನ ಸಂತಸಗೊಳಿಸಿದ್ರೆ ಮಾತ್ರ ಆಕೆ ನಿಮ್ಮೊಂದಿಗೆ ನೆಲೆಸಿರ್ತಾಳೆ, ಇಲ್ಲ ಅಂತ ಹೇಳಿದ್ರೆ ಆಕೆ ಬೇರೆಡೆಗೆ ಚಲಿಸ್ಬಿಡ್ತಾಳೆ ಅನ್ನುವಂಥದ್ದಿದೆ. ಹಾಗಾಗಿನೇ ಸ್ಥಿರವಾಗಿ ಶಾಶ್ವತವಾಗಿ ಲಕ್ಷ್ಮಿ ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ರೆ ಈ ಶುಕ್ರವಾರದ ದಿನ ಲಕ್ಷ್ಮಿ ಪೂಜೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಈ ದಿನ ಲಕ್ಷ್ಮಿಗೆ ಇಷ್ಟವಾದಂತಹ ಪಾಯಸವನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಹಾಗಾಗಿ ಈ ದಿನದ ಪೂಜಾದಿ ಕ್ರಮಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಬಹಳ ಸ್ಥೂಲವಾಗಿ ತಿಳ್ಕೊಂಡ್ರಿ. ಇನ್ನು ಈ ದಿನ ಹಸುವಿನ ಹಾಲನ್ನಾಗ್ಲಿ ಅಥವಾ ಅಕ್ಕಿಯಿಂದ ಮಾಡಿದಂತಹ ಅನ್ನದ ಪದಾರ್ಥವನ್ನ ನೈವೇದ್ಯವಾಗಿ ಕೂಡ ಇಡಬಹುದು. ಇನ್ನು ಲಕ್ಷ್ಮೀ ಪೂಜೆಯಲ್ಲಿ ಅಕ್ಷಯ ಫಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಂಪು ಬಣ್ಣದ ಫಲಗಳನ್ನ ಅಂದ್ರೆ ಹಣ್ಣುಗಳನ್ನ ಈ ದಿನ ನೈವೇದ್ಯಕ್ಕೆ ಇಡಬೇಕು. ಇಲ್ಲಿ ಸೇಬು, ದಾಳಿಂಬೆ, ಹಾಗೆ ಕೆಂಪು ಕದಳಿ ಇದನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು. ಇನ್ನು ಕೆಲವರು ಮನೆಯಲ್ಲಿ ಶ್ರೀಯಂತ್ರವನ್ನ ಇಟ್ಕೊಂಡಿರ್ತಾರೆ. ಅಂತಹ ಯಂತ್ರಕ್ಕೂ ಕೂಡ ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಹಾಗಾಗಿ ವೈಭವ ಲಕ್ಷ್ಮಿ ಪೂಜೆಯಲ್ಲಿ ಶ್ರೀ ಯಂತ್ರವನ್ನು ಕೂಡ ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು ಉತ್ತಮವಾದಂತಹ ಕ್ರಮ. ಹಾಗೆ ಲಕ್ಷ್ಮೀ ಪೂಜೆಗಿಂತ ಮೊದಲು ಈ ದಿನ ಶ್ರೀಯಂತ್ರವನ್ನು ಪೂಜೆ ಮಾಡಿ ನಂತರ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಇದರಿಂದ ಹಣಕಾಸಿನ ಕೊರತೆ ಉಂಟಾಗಲ್ಲ, ಮನೆ ಸಮೃದ್ಧಿಯಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನದ ಲಕ್ಷ್ಮೀ ಪೂಜೆಯ ನಂತರದಲ್ಲಿ ವೈಭವ ಲಕ್ಷ್ಮಿ ವ್ರತ ಕಥೆಯನ್ನ ಓದಬೇಕು. ಹಸುವಿನ ತುಪ್ಪದಿಂದ ದೀಪವನ್ನ ಬೆಳಗಿಸಬೇಕು. ಮತ್ತೆ ಶ್ರೀಯಂತ್ರಕ್ಕೆ ಹಾಗೆ ಲಕ್ಷ್ಮಿಗೆ ಆರತಿಯನ್ನ ಮಾಡಿ ತದನಂತರ ಲಕ್ಷ್ಮಿಯ ಮುಂದೆ 3 ತುಪ್ಪದ ದೀಪಗಳನ್ನ ಬೆಳಗಿಸಬೇಕು. ಇದು ಬಹಳ ಅಗತ್ಯವಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡುವಂಥವ್ರು ಈ ದಿನ ನಾಣ್ಯವನ್ನು ಕೂಡ ಇಟ್ಟು ಪೂಜೆ ಮಾಡುವಂಥದ್ದಿದೆ. ಹಾಗೆ ಮನೆಯಲ್ಲಿರುವಂತಹ ಚಿನ್ನದ ಒಡವೆಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಸಾಧ್ಯ ಆದಷ್ಟು ಈ ದಿನ ಪೂಜೆಯಲ್ಲಿ ಬೆಳ್ಳಿಯ ಪಾತ್ರೆಗಳನ್ನು ಬಳಸಿ, ಇಲ್ಲ ತಾಮ್ರದ ಪಾತ್ರೆಗಳನ್ನು ಬಳಸಿ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಲೋಹದ ಅಥವಾ ಪ್ಲಾಸ್ಟಿಕ್ ಪೂಜಾ ಸಾಮಗ್ರಿಗಳನ್ನ ಬಳಸಬೇಡಿ. ಇನ್ನು ಲಕ್ಷ್ಮಿ, ಗಣೇಶ ಇರುವಂತಹ ಬೆಳ್ಳಿಯ ನಾಣ್ಯಗಳು ಸಿಕ್ಕತ್ತೆ. ಇದನ್ನ ಮನೆಯಲ್ಲಿ ತಂದು ಇಟ್ಕೊಳ್ಳಿ. ಈ ದಿನ ಖರೀದಿ ಮಾಡಿ, ಅದು ನಿಮಗೆ ಸೌಭಾಗ್ಯವನ್ನು ತರುತ್ತೆ. ಹಾಗಾಗಿ ಆ ಬೆಳ್ಳಿ ನಾಣ್ಯದಲ್ಲಿ ಗಣಪತಿ ಇರೋದ್ರಿಂದ ನಿಮ್ಮ ಕಾರ್ಯ ಪ್ರಯತ್ನಗಳೇನಿದೆ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ. ಇನ್ನು ಲಕ್ಷ್ಮಿ ಪ್ರಸನ್ನಳಾಗಿ ಮನೆಯಲ್ಲೇ ನೆಲೆಸುವಂತ ಒಂದು ಮನಸ್ಸು ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಲಕ್ಷ್ಮೀ ದೇವಿ ಸಂತೋಷಗೊಂಡು ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ಲಕ್ಷ್ಮಿಯನ್ನ ಸ್ಮರಣೆ ಮಾಡಬೇಕು. ಲಕ್ಷ್ಮಿ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಅದರಲ್ಲೂ ಲಕ್ಷ್ಮಿಯ ಬೀಜ ಮಂತ್ರಗಳನ್ನ ಹೇಳ್ಕೊಳ್ತಾ ಇರಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಈ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಅದರ ಮಹತ್ವವನ್ನು ಅರ್ಥಕೊಂಡು ಈಗಾಗಲೇ ತಾವು ಅದನ್ನು ಅನುಸರಣೆ ಮಾಡ್ತಾ ಇದ್ದೀರಿ. ಕೆಲವರು ಲಕ್ಷ್ಮೀ ಪೂಜೆಯ ಜೊತೆಯಲ್ಲಿ ಮನೆಯಲ್ಲಿ ಕಳಶವನ್ನ ಸ್ಥಾಪನೆ ಮಾಡುವಂಥದ್ದು ಇದೆ. ಹಾಗಾಗಿ ಪ್ರತಿನಿತ್ಯ ಪೂಜೆಗೂ ಕೂಡ ಕಳಶ ಇರುತ್ತೆ. ಕೆಲವರು ಈ ಆಷಾಢ ಮಾಸದಲ್ಲಿ ಇರುವಂತಹ ಶುಕ್ರವಾರದ ದಿನ ಮಾತ್ರ ಕಳಶವನ್ನ ಇಡುವಂಥದ್ದು, ಅದನ್ನ ಮುಂದಿನ ವಾರದವರೆಗೂ ಕೂಡ ಇಟ್ಟಿರ್ತಾರೆ. ಮತ್ತೆ ಮುಂದಿನ ಶುಕ್ರವಾರ ಅದನ್ನ ಬದಲಾಯಿಸುವಂತಹ ಒಂದು ಪದ್ಧತಿಯನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಅನುಸರಣೆ ಮಾಡ್ತಾ ಇರುವಂತಹ ಪೂಜಾ ಪದ್ಧತಿಗಳೇನಿದೆ ಅದು ಕಳಶ ಸ್ಥಾಪನೆ ಇರ್ಬೋದು, ಹೊಸ್ತಿಲ ಪೂಜೆ ಇರ್ಬೋದು, ತುಳಸಿ ಪೂಜೆ ಇರ್ಬೋದು, ಹಾಗೆ ಮುತ್ತೈದೆಯರಿಗೆ ಈ ದಿನ ಅರಿಶಿನ ಕುಂಕುಮ ಬಾಗಿನವನ್ನು ಕೊಡುವಂತಹ ಪದ್ಧತಿ ಇರ್ಬೋದು. ಇದನ್ನ ಮುಂದುವರಿಸ್ಕೊಂಡು ಹೋಗಿ. ಯಾಕೆಂದ್ರೆ ನಿಮ್ಮ ಹಿರಿಯರು ಮಾಡಿರುವಂತಹ ಕೆಲವೊಂದು ವಿಧಿಬದ್ಧವಾದಂತಹ ಪೂಜೆ ಪುನಸ್ಕಾರಗಳದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಶಾಂತಿ, ನೆಮ್ಮದಿ ಇರಬೇಕು. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳು ಉಂಟಾಗಬೇಕು ಅಂತ ಹೇಳಿದ್ರೆ ಈ ದಿನ ಲಕ್ಷ್ಮೀ ಪೂಜೆ ಅಗತ್ಯವಾಗಿ ಮಾಡಬೇಕು. ಪೂಜೆ ಮಾಡಲಿಕ್ಕೆ ಕೆಲವರಿಗೆ ಅನಾನುಕೂಲ ಇರ್ಬೋದು, ಅಸಾಧ್ಯ ಇರ್ಬೋದು. ಅಂಥವರು ಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಲಕ್ಷ್ಮಿಯ ದೇವಸ್ಥಾನಕ್ಕೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ, ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ
ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯರಿಗೆ ಈ ದಿನ ನವಮ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ಥಿರವಾಗಿ ಇರುವಂಥದ್ದು. ಯಾವುದೂ ಕೂಡ ಸ್ಥಿರ ಇಲ್ಲ. ಅಂದರೆ ಶಾಶ್ವತವಾದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ತಾತ್ಕಾಲಿಕವಾಗಿರುವಂಥದ್ದು. ಈ ದಿನಕ್ಕೆ ಕೆಲಸ ಆಗಬೇಕು, ಈ ದಿನ ಅದರ ಪ್ರಯೋಜನ ಪಡ್ಕೊಳ್ಬೇಕು ಅಂಥ ಒಂದು ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ನಿಮ್ಮ ಸನ್ನಿವೇಶ ಕೂಡ ಅದೇ ರೀತಿಯಲ್ಲಿ ಇರುವಂಥದ್ದು. ಕೆಲಸ ಆದರೆ ಸಾಕಪ್ಪ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಅಸ್ಥಿರವಾದಂತಹ ಆಲೋಚನೆಗಳು ಇರುತ್ತೆ. ಹಾಗಾಗಿ ನಾಳಿನ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ವಿಷನನ್ನು ಇಟ್ಟುಕೊಂಡು ನೀವು ಆಲೋಚನೆಯನ್ನು ಮಾಡಲ್ಲ, ತೀರ್ಮಾನವನ್ನು ಕೂಡ ಮಾಡಲ್ಲ. ಹಾಗಾಗಿ ಕೆಲವೊಂದು ಗುರುತರವಾದಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಕ್ಕೆ ಹೋಗಬೇಡಿ. ಪ್ರಮುಖವಾದ ವಿಚಾರಗಳನ್ನು ತೀರ್ಮಾನಕ್ಕೆ ಈ ದಿನ ಒಳಗೊಳಿಸಬೇಡಿ. ಹಾಗೆ ಆತ್ಮೀಯ ಸ್ನೇಹಿತರ ಜೊತೆಯಲ್ಲೇ ಈ ದಿನ ಈ ಮಾತಿನ ಚಕಮಕಿ ಆಗುವಂಥದ್ದು. ಏನೋ ಒಂದು ವಿವಾದ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಅಸಮಾಧಾನ ಆಗುತ್ತೆ, ಕೋಪ ಬರುತ್ತೆ. ಹಾಗಾಗಿ ಬೇರೆಯವರನ್ನು ಈ ದಿನ ಸ್ವಲ್ಪ ದೂರ ಇಡುವಂಥ ಸನ್ನಿವೇಶಗಳು ಕೂಡ ಇರುವಂಥದ್ದು ಇದೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಂತು ಹೋಗುತ್ತೆ. ಇದು ಕೂಡ ನಿಮಗೆ ಬೇಸರವನ್ನು, ನಿರಾಸೆಯನ್ನು ತರಿಸುವಂಥದ್ದು. ಒಂದು ಕೆಲಸ ಮಧ್ಯದಲ್ಲಿ ನಿಂತರೆ ಅದನ್ನು ಮತ್ತೆ ಪ್ರಾರಂಭ ಮಾಡುವಂಥದ್ದು ನೀವು ಒಂದು ಭಗೀರಥ ಪ್ರಯತ್ನವನ್ನೇ ಮಾಡಬೇಕಾಗತ್ತೆ. ಇದರಲ್ಲಿ ನಷ್ಟಗಳು ಉಂಟಾಗುತ್ತೆ. ಹಾಗೆ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಮರೆತು ಹೋಗುತ್ತೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಮರೆವು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಮರೆಗುಳಿತನ ಅದಕ್ಕೆ ಮದ್ದಿಲ್ಲ. ಹಾಗಾಗಿನೇ ಪ್ರಮುಖವಾದಂತಹ ವಸ್ತುಗಳನ್ನು, ದಾಖಲೆ ಪತ್ರಗಳನ್ನು ಈ ದಿನ ಸ್ವಲ್ಪ ಜೋಪಾನವಾಗಿಟ್ಕೊಳ್ಳಿ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಸ್ವಲ್ಪ ಭಯದ ವಾತಾವರಣ ಇರುವಂಥದ್ದು. ಯಾವುದೇ ಕೆಲಸ ಮಾಡಲಿಕ್ಕೂ ಈ ದಿನ ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಎಲ್ಲಿ ಸೋಲ್ತೀನಿ, ಎಲ್ಲಿ ನಷ್ಟ ಆಗುತ್ತೆ, ಎಲ್ಲಿ ಅವಮಾನ ಆಗುತ್ತೆ, ಎಲ್ಲಿ ಗೌರವ ಕಳ್ಕೊಳ್ತೀನಿ, ಇಂತಹ ಪ್ರಶ್ನೆಗಳು ನಿಮಗೆ ಮೇಲಿಂದ ಮೇಲೆ ಬರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತೀರಿ, ನಿಮ್ಮನ್ನು ನೀವೇ ಈ ದಿನ ಕೆಳಗಿಳಿಸ್ಕೊಳ್ತೀರಿ. ಹಾಗೆ ಕೀಳರಿಮೆ ಇರುವಂಥದ್ದು ಕೂಡ. ಯಾರನ್ನೋ ನೋಡಿ, ಯಾರನ್ನೋ ಒಂದು ರೀತಿಯಲ್ಲಿ ಅನುಕರಣೆ ಮಾಡಲಿಕ್ಕೆ ಹೋಗಿ ಈ ದಿನ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರುವಂಥದ್ದು. ಅತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಭರವಸೆ ಇದೆ, ಆದರೆ ಅದು ಈಡೇರಲ್ಲ. ಇನ್ನು ದೀರ್ಘಾವಧಿಯ ಸಾಲಗಳನ್ನು ತೀರಿಸಲಿಕ್ಕೆ ಮತ್ತೊಂದು ಕಡೆ ಸಾಲವನ್ನು ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಹಣಕಾಸಿನ ಒಂದು ಪರಿಸ್ಥಿತಿ, ಅದರ ನಿಯಂತ್ರಣ ಈ ದಿನ ಸಮರ್ಪಕವಾಗಿಲ್ಲ. ಹಾಗಾಗಿ ಸಾಲ ಸೋಲ ಮಾಡುವಂಥ ಒಂದು ಆಲೋಚನೆ ಬರಬಹುದು. ಆದರೆ ಈ ದಿನ ಶುಕ್ರವಾರ ಸಾಲ ಕೊಡುವಂಥದ್ದನ್ನಾಗಲಿ, ಸಾಲ ತರುವಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಅದು ಅಷ್ಟೊಂದು ಸಕ್ಸಸ್ ಆಗಲ್ಲ. ಹಾಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿಧಾನವಾಗಿ ಇರುವಂಥದ್ದು. ಬರಬೇಕಾದಂತಹ ವಸ್ತುಗಳಾಗಲಿ, ಸಾಮಗ್ರಿಗಳಾಗಲಿ, ಹಣ ಆಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಬರಲ್ಲ, ನಿಧಾನ ಆಗತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು. ಅದನ್ನು ಹೊರ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಸಂದರ್ಭೋಚಿತವಾಗಿ ಮಾತಾಡಿ, ಸಂದರ್ಭೋಚಿತವಾಗಿ ತೀರ್ಮಾನ ಕೈಗೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಕಾಗತ್ತೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಮನಸ್ಸಿದೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಬಂದು ನೀವು ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಈ ದಿನ ವಿಶೇಷ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ, ಪ್ರೀತಿಯ ದಿನ, ಸಂತೋಷದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿರುವಂಥ ದಿನ. ಹಾಗಾಗಿ ಕುಟುಂಬದಲ್ಲಿ ಈ 7ನೇ ಮನೆಯಲ್ಲಿ ಚಂದ್ರ ಇರೋದರಿಂದ ನಿಮಗೆ ತುಂಬ
ಆರಾಮ ಅನಿಸುತ್ತೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗೆ ಮನೆಯಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಬೋದು, ನಿಮ್ಮ ಒಂದು ತೀರ್ಮಾನಗಳನ್ನು ಹೇಳ್ಬೋದು. ಯಾರದ ಪ್ರತಿರೋಧ ಅನ್ನುವಂಥದ್ದು ಇಲ್ಲ. ಹಾಗೆ ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಈ ದಿನ ಒಂದು ರೀತಿಯಲ್ಲಿ ಗೌರವವನ್ನು ಕೊಡುವಂಥದ್ದು, ಮಾತನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಅಂಥ ಒಂದು ಪ್ರಬುದ್ಧವಾದಂತಹ ತೀರ್ಮಾನ ಈ ದಿನ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನೋಡಿ, ಸಂಬಂಧಗಳಲ್ಲಿ ಬಹಳ ಮುಖ್ಯವಾದ ಒಂದು ಬದಲಾವಣೆಯನ್ನು ಕಾಣ್ತೀರಿ. ಜಗಳ ಆಡದೇ ಇರುವಂತಹ ಸಂಬಂಧಕ್ಕಿಂತ ಎಷ್ಟೇ ಜಗಳ ಆಡಿದ್ರೂ ಕೂಡ ಬೇರೆ ಆಗದೇ ಇರುವಂತಹ ಸಂಬಂಧ ಗಟ್ಟಿಯಾಗಿರುವಂಥದ್ದು, ಅಂಥದ್ರ ಅನುಭವ ಈ ದಿನ ನಿಮಗೆ ಆಗತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇರುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡುವಂಥದ್ದು, ಸಹಕಾರಿ ತತ್ವ ಬಹಳ ಚೆನ್ನಾಗಿ ಈ ದಿನ ಕಾಣಿಸ್ತಾ ಇದೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ, ಅದರಲ್ಲೂ ನಿಮ್ಮ ಹತ್ತಿರದ ಸಂಬಂಧಿಕರ ಜೊತೆಯಲ್ಲಿ ಇಂತಹ ವಿವಾದಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ಆ ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಮಹತ್ವದ ಮಾಹಿತಿಗಳನ್ನು ಈ ದಿನ ಪಡ್ಕೊಳ್ಳುವಂಥದ್ದು, ಏನೋ ಒಂದು ಸುದ್ದಿ ನಿಮಗೆ ಸಿಕ್ಕತ್ತೆ, ಒಂದು ಉತ್ತಮವಾದಂತಹ ಒಂದು ವಿಚಾರದಲ್ಲಿ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು ಇದೆ. ಹಾಗೆ ಗೆಳೆಯರ ಭೇಟಿ, ಬಂಧುಗಳ ಭೇಟಿ ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ತರಿಸುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳು ಮಾಡುವಂಥ ಪ್ರಯತ್ನ ಫಲವನ್ನು ನೀಡುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ಭರವಸೆಗಳು ನಿಮಗೆ ಇರಬೇಕು, ಹಾಗೆ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು ಅಂತಂದರೆ ಈ ದಿನ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವಿನ ಜೊತೆಯಲ್ಲಿ ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. ಇದು ಶತ್ರುಸ್ಥಾನ. ಹಾಗಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರೂ ಅಂತಹ ಹಿತಶತ್ರುಗಳು ಈ ದಿನ ನಿಮ್ಮಿಂದ ದೂರ ಇರ್ತಾರೆ. ಹಾಗೆ ನಿಮ್ಮಲ್ಲೂ ಕೂಡ ಆಂತರ್ಯದಲ್ಲಿ ಶತ್ರುಗಳು ಇದ್ದಾರೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂಥ ಅರಿಷಡ್ ವರ್ಗಗಳು ಕೆಲವೊಮ್ಮೆ ನಿಮ್ಮನ್ನೇ ಆಟ ಆಡಿಸ್ತಾ ಇರುತ್ತೆ. ಅಂಥದ್ದನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನೀವು ಸಂತೋಷದಿಂದ ಇರುವಂಥ ದಿನ ಕೂಡ. ಹಾಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂಥದ್ದು, ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಸ್ನೇಹಿತರ ಬಗ್ಗೆ ಒಂದು ಸಹಾನುಭೂತಿ, ಒಂದು ಕರುಣೆ ಅನ್ನುವಂಥದ್ದು ಇದೆ. ಅವರ ಕಷ್ಟಕ್ಕಾಗಿ ಈ ದಿನ ಹಾತೊರೆಯುವಂಥದ್ದು, ಸಾಂತ್ವನದ ಮಾತುಗಳನ್ನು ಹೇಳ್ತೀರಿ, ಏನೋ ಒಂದು ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಮುಂದಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು, ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಇದರ ಜೊತೆಗೆ ಈ ದಿನ ನಿಮ್ಮ ಸೌಕರ್ಯಕ್ಕೆ, ಸೌಲಭ್ಯಕ್ಕೆ, ನಿಮ್ಮ ಕಂಫರ್ಟ್ಗೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನೆಗೆ ಬೇಕಾದಂತಹ ಕೆಲವು ಅಲಂಕಾರಿಕ ವಸ್ತುಗಳನ್ನು ತರುವಂಥದ್ದಿದೆ. ಇನ್ನು ದೇವರ ಪೂಜೆ, ದೇವರ ಈ ಕಾರ್ಯಗಳೇನಿದೆ ಇದರಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಅದು ಭಗವಂತನಿಗೆ ಸಮರ್ಪಣೆ ಅಂತ ಹೇಳೇ ನೀವು ಆರಂಭ ಮಾಡುವಂಥದ್ದು, ಅಂಥ ಒಂದು ಮನಸ್ಸಿದೆ. ಅದರಲ್ಲೂ ನಿಮ್ಮ ಮನಸ್ಸಿನಂತೆ ಮಾರ್ಗ ಅಂತ ಹೇಳ್ತಾರಲ್ಲ, ಹಾಗಾಗಿ ಒಳ್ಳೆಯ ಮನಸ್ಸಿರೋದ್ರಿಂದ ಒಳ್ಳೆಯ ಕೆಲಸಗಳೇ ಈ ದಿನ ಆಗುವಂಥದ್ದು ಇದೆ. ಇದರಿಂದ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಬೇಕು, ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು, ಇಂಥ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ. ಸ್ವಂತ ಬಿಸಿನೆಸ್ ಈ ದಿನ ಕ್ಲಿಕ್ ಆಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಆಗದವರಿರಲಿ, ನಿಮಗೆ ತೊಂದರೆ ಕೊಟ್ಟವರಂತನಾಗಲಿ ಕ್ಷಮಿಸಿಬಿಡಿ. ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಈ ದಿನ ನಿಮಗೆ ಬರಲಿ, ಒಳ್ಳೆಯದಾಗತ್ತೆ. ಹೃದಯ ಈ ದಿನ ನಿಷ್ಕಲ್ಮಶವಾಗಿರುತ್ತೆ. ಎಲ್ಲರನ್ನ ಪ್ರೀತಿಸ್ತೀರಿ, ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅಂಥ ಪ್ರಯತ್ನ ಈ ದಿನ ನಿಮಗೆ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಈ ದಿನ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಓದು, ನಿಮ್ಮ ವಿದ್ಯೆ ಅಥವಾ ನೀವು
ಪಡ್ಕೊಳ್ಬೇಕು ಅಂದ್ಕೊಂಡಿರುವಂಥ ಜ್ಞಾನದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದಿದೆ. ಏಕೆಂದರೆ ಮನಸ್ಸು ಈ ದಿನ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ, ಏಕಾಗ್ರತೆ ಇಲ್ಲ, ಚಂಚಲವಾಗಿದೆ. ಅದನ್ನು ಹಿಡಿದಿಟ್ಕೊಂಡು ನಿಮ್ಮ ಕೆಲಸವನ್ನು ಮಾಡುವಂಥದ್ದೇ ಬಹಳ ಕಷ್ಟದ ಕೆಲಸ. ಇನ್ನು ಮನೆಯಲ್ಲಿರುವಂಥ ಮಕ್ಕಳಿಂದ ಕೂಡ ಇದನ್ನು ನಿಮಗೆ ಕಿರಿಕಿರಿ, ಅಥವಾ ಕುಟುಂಬದಲ್ಲಿರುವಂಥ ಯಾರೋ ಕಿರಿಯರು ಮಾಡುವಂಥ ಕೆಲವು ನಡವಳಿಕೆಗಳೇನಿದೆ ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ, ಕೋಪವನ್ನು ತರಿಸುತ್ತೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ಮೇಲೆ ಸ್ವಲ್ಪ ಅಸಮಾಧಾನ ವ್ಯಕ್ತವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಮಾತನ್ನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಾತನ್ನು ಈ ದಿನ ನೀವು ನಿಯಂತ್ರಿಸಬೇಕು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅರ್ಧಂಬರ್ಧ ಫಲಿತಾಂಶಗಳು ಬರ್ಬೋದು, ಕೆಲವು ಕೆಲಸಗಳಲ್ಲಿ ಸೋಲಾಗ್ಬೋದು, ಕೆಲವುಗಳಲ್ಲಿ ಜಯ ಸಿಗ್ಬೋದು, ಮಿಶ್ರ ಫಲಗಳು ಕೂಡ ಇರ್ಬೋದು. ಹಾಗಾಗಿ ಈ ಸೋತಾಗ ತಲೆ ಎತ್ತಿ ನಡೆಯುವಂಥ ಧೈರ್ಯ ಇರಬೇಕು, ಆದರೆ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂಥ ವಿನಯ ಕೂಡ ಇರಬೇಕು. ಈ ಎರಡನ್ನು ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಒತ್ತಡಗಳು ಬರ್ಬೋದು, ಪೈಪೋಟಿ ಇರ್ಬೋದು, ಸ್ಪರ್ಧೆ ಇರುತ್ತೆ. ಇದನ್ನು ಎದುರಿಸಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಮನಸ್ಸು ಮಾಡಬೇಕು, ಧೈರ್ಯದಿಂದ ಮುಂದುವರಿರಿ. ಆ ಧೈರ್ಯ ನಿಮಗೆ ಬರುವಂಥದ್ದು ಭಗವಂತನ ಆರಾಧನೆಯಿಂದ ಬರುತ್ತೆ. ಎಲ್ಲಿ ನಿಮಗೆ ದೇವರ ನೆನಪು ಬರುತ್ತೆ, ಸ್ಮರಣೆ ಬರುತ್ತೆ, ಅಲ್ಲಿ ಭಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ದಿನ ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಸುಖ ಸ್ಥಾನ ಇದು. ಆದರೆ ಈ ದಿನ ನೀವು ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಸುಖದಿಂದ ವಂಚಿತವಾಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು, ಅದು ದೂರಾಲೋಚನೆ ಇಲ್ಲದೆ ಮಾಡ್ತೀರಿ, ಅನುಭವ ಇಲ್ಲದೆ ಮಾಡುವಂಥದ್ದು, ಹಾಗೆ ಆತುರಾತುರವಾಗಿ ತೀರ್ಮಾನ ಕೈಗೊಳ್ಳುವಂಥದ್ದು. ಇನ್ನು ಸ್ವಲ್ಪ ಒರಟುತನ ಇದೆ, ಕೆಲವು ಮಂಡುತನ ಅನ್ನುವಂಥದ್ದು ಇದೆ. ನಿಮ್ಮದೇ ಹಠ ಸಾಧನೆ, ಅದಕ್ಕೆ ಹೋಗಿ ಈ ದಿನ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ಕೊಳ್ತೀರಿ. ಇನ್ನು ಈ ದಿನ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ನಂಬಿದವರೇ ಮೋಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹಣದ ವಿಚಾರ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದ ವಿಚಾರ, ಇನ್ನು ದಾಖಲೆ ಪತ್ರಗಳನ್ನು ಈ ದಿನ ವಿಲೇವಾರಿ ಮಾಡುವಂಥ ವಿಚಾರ, ಸಹಿ ಮಾಡುವಂಥ ವಿಚಾರ, ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರಗಳಿಗೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ದಿನ ಒಂದಲ್ಲ 2 ಸಲ ಯೋಚನೆ ಮಾಡಿ. ಕೆಲವು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಕೆಲವು ವಿಚಾರಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಪ್ರಮುಖವಾಗಿ ಬೇಕಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ವ್ಯವಹಾರ ಬಗ್ಗೆ ಯೋಚನೆ ಮಾಡುವಾಗ, ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕುಟುಂಬಸ್ಥರ ಒಂದು ಸಹಕಾರವನ್ನು ಪಡ್ಕೊಳ್ಳಿ. ಅವರ ಗಮನಕ್ಕೆ ತನ್ನಿ, ಇಂತಹ ವಿಚಾರಗಳು ನಡೀತಾ ಇದೆ, ಈ ತೀರ್ಮಾನ ಆಗಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಅವರ ಅಭಿಪ್ರಾಯವನ್ನು ಕೇಳಿ ನೀವು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಆದಾಯಕ್ಕಿಂತ ಈ ದಿನ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಖರ್ಚನ್ನು ನಿಯಂತ್ರಿಸಬೇಕು. ಹಾಗೆ ನಿಮ್ಮ ಅವಶ್ಯಕತೆ ಎಲ್ಲಿದೆ ಅಲ್ಲಿ ಮಾತ್ರ ಈ ದಿನ ನಿಮ್ಮ ಉಪಸ್ಥಿತಿ ಇರಲಿ. ಎಲ್ಲ ಕಡೆ ಹೋಗುವಂಥದ್ದು, ಎಲ್ಲರಿಗೂ ಕೂಡ ಉಪದೇಶ ಮಾಡುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಏಕೆ ಅಂತ ಹೇಳಿದ್ರೆ ನಿಮ್ಮ ಅಗತ್ಯತೆ ಯಾವಾಗ ಬರುತ್ತೆ ನೋಡಿ. ಚಳಿಗಾಲದಲ್ಲಿ ಯಾವ ಸೂರ್ಯನಿಗೆ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ತಿರಸ್ಕಾರವೂ ಕೂಡ ಇರುತ್ತೆ. ಹಾಗಾಗಿ ಸಮಯ, ಸಂದರ್ಭ ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ, ನೀವು ಅಲ್ಲಿ ಮಾತಾಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಮೌನವಾಗಿರುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಂಗಳಕರವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥ ದಿನ. ಏಕೆಂದರೆ ಆರಂಭ ಚೆನ್ನಾಗಿದೆ, ನಿಮಗೆ ತುಂಬ ಲೆಕ್ಕಾಚಾರ ಇದೆ, ಕ್ಯಾಲ್ಕುಲೇಷನ್ ಇದೆ. ಆದ್ದರಿಂದಲೇ ಈ ದಿನದ ವಿದ್ಯಮಾನಗಳಲ್ಲಿ ತುಂಬ ಲಾಭ ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಕೆಲಸಗಳು ಮಂದಗತಿಯಲ್ಲಿ ನಡೀಬೋದು, ಆದರೂ ಕೂಡ ಸ್ಥಿರವಾದ ಫಲಿತಾಂಶವನ್ನು ಅದು ತಂದುಕೊಡುತ್ತೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಪ್ರಗತಿ ಹೇಳಿಕೊಳ್ಳುವಷ್ಟು ಇಲ್ಲ ಅಂದರೂ ಕೂಡ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಯಾವುದೋ ಒಂದು ಸಮಸ್ಯೆಯನ್ನು ನಿಮ್ಮ
ಸಮಯ ಪ್ರಜ್ಞೆಯಿಂದ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಟೈಮ್ಲಿ ರಿಯಾಕ್ಷನ್ ಅನ್ನುವಂಥದ್ದು ಈ ದಿನ ನಿಮಗಾಗಿ ಹೇಳಿ ಮಾಡಿಸಿದಂತೆ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಸ್ಪಂದನೆ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಸಹೋದರರೊಂದಿಗೆ ಇದ್ದಂತಹ ದೀರ್ಘಕಾಲದಲ್ಲಿ ಇದ್ದಂತಹ ವಿವಾದಗಳು ಈ ದಿನ ಬಗೆಹರಿಯುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಟ್ಟಾಗಿ ಸೇರ್ತೀರಿ. ಗುರು ಹಿರಿಯರ ಮಾರ್ಗದರ್ಶನ, ಅವರ ತಿಳುವಳಿಕೆ ಈ ದಿನ ನಿಮ್ಮನ್ನು ಸರಿದಾರಿಗೆ ತರಿಸುವಂಥದ್ದು, ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋವಂಥ ಆಲೋಚನೆ ಮಾಡುವಂಥ ವಿವೇಚನೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ಬಹಳ ಪ್ರಬುದ್ಧವಾಗಿ ನೀವು ವರ್ತಿಸುವಂಥದ್ದು, ಎಲ್ಲ ಕಡೆ ಮೆಚೂರ್ಡ್ ಆಗಿ ಇರುವಂಥದ್ದು ಕೂಡ ಇದೆ. ಎಲ್ಲೋ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ನೀವು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ನೆರೆಹೊರೆಯವರ ಬಗ್ಗೆ ಮಾತ್ರ ಈ ದಿನ ಅಸಮಾಧಾನ, ಏನೋ ಒಂದು ಪುಟ್ಟ ವಿಚಾರ ದೊಡ್ಡದು ಮಾಡ್ಕೊಳ್ತೀರಿ. ಯಾಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ, ಅದರ ಜೊತೆಗೆ ಅಹಂ ಅನ್ನುವಂಥದ್ದು, ಸುಪೀರಿಯಾರಿಟಿ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದೇ ನಿಮ್ಮನ್ನು ರೂಲ್ ಮಾಡುತ್ತೆ. ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಮಸ್ಯೆಗಳು ಕಾಡುವಂಥದ್ದು. ಏಕೆಂದರೆ ದ್ವಿತೀಯದಲ್ಲೇ ನಿಮಗೆ ಚಂದ್ರ ಇರುವಂಥ ದಿನ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಕುಟುಂಬದಲ್ಲಿ ಆಗುವಂಥ ಈ ವಿದ್ಯಮಾನಗಳೇನಿದೆ ಅದು ನಿಮಗೆ ಸಮಸ್ಯಾತ್ಮಕವಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ಅದೇ ನಿಮಗೆ ಆಪರ್ಚುನಿಟಿಯಾಗಿ ಇತ್ತು, ಅವಕಾಶಗಳಾಗಿ ಇತ್ತು. ಆದರೆ ಈ ದಿನ ಅಂಥ ಅವಕಾಶಗಳು ಸಮಸ್ಯೆಯಾಗಿ ಬದಲಾವಣೆ ಆಗಿರುವಂಥದ್ದು ಕೂಡ ಇದೆ. ಹಾಗಾಗಿ ತುಂಬ ಚಾಲೆಂಜಸ್ ಇದೆ, ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಒತ್ತಡ ಇದೆ, ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಬೇಗ ಬಳಲಿದಂತೆ ಕಾಣುವಂಥದ್ದು ಕೂಡ ಇದೆ. ಇನ್ನು ಕೆಲವು ವಿಚಾರಗಳಲ್ಲಿ ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲ. ಇದಕ್ಕಾಗಿಯೇ ಕಚೇರಿಯಲ್ಲಾಗಲಿ ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಾಗಲಿ ಕೆಲವೊಂದು ಎಡವಟ್ಟುಗಳು ಆಗುವಂಥದ್ದು ಕೂಡ ಇದೆ. ಎಲ್ಲವೂ ಗೊತ್ತಿದೆ, ಆದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಜ್ಞಾಪಕಕ್ಕೆ ಬರಲ್ಲ. ಹಾಗಾಗಿ ಗೊತ್ತಿಲ್ಲದಂತೆ ಈ ದಿನ ಇರಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು. ಹಾಗೆ ನೀವು ಯಾವುದು ಸತ್ಯ, ನ್ಯಾಯ, ಧರ್ಮ ಅಂತ ಹೇಳಿ ಪರಿಭಾವಿಸಿದ್ದೀರೋ ಅಂಥದ್ದು ನಿಮ್ಮ ಕಣ್ಣೆದುರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ನೀವು ಯಾವುದೇ ರೀತಿಯ ಮಾತನಾಡಲಿಕ್ಕಾಗಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕಾಗಲಿ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಬಾಯಿ ಕಟ್ಟಿರುತ್ತೆ, ನಿಮ್ಮ ಕೈ ಕಟ್ಟಿರುತ್ತೆ, ಕಣ್ಣು ಮುಚ್ಕೊಂಡಿರುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ವಿವೇಚನೆ ಅನ್ನುವಂಥದ್ದು ಬೇರೆಯವರಿಗೆ ಅಡಮಾನವಾಗಿ ಇಟ್ಟುಬಿಟ್ಟಿರುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದ್ರೆ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ, ನೀವು ಅಂದುಕೊಂಡಂತಹ ಕೆಲಸ ಆಗಲ್ಲ. ಹಾಗೆ ಯಾವುದು ಸರಿ ಇದೆ ಅಂತ ಅಂದ್ಕೊಳ್ತೀರೋ ಅದು ಸರಿ ಇರಲ್ಲ. ಹಾಗಾಗಿನೇ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ, ಯಾರಿಂದ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಪಡಬೇಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಹಾಗಾಗಿ ಈ ದಿನದಲ್ಲಿ ಸ್ವತಂತ್ರವಾಗಿ ನಿಮಗೆ ಯಾವುದು ಅನುಕೂಲವನ್ನು ತರುತ್ತೆ ಅಂಥ ವಿಚಾರಗಳನ್ನು ಬೇರೆಯವರಿಗೆ ಬಾಧೆಗೆ ಒಳಗಾಗದಂತೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇದು ಸ್ವಲ್ಪ ಕಷ್ಟ, ಆದರೂ ಪ್ರಯತ್ನ ಮಾಡಿ. ಭಗವಂತ ನಿಮ್ಮ ಜೊತೆಗಿದ್ದಾನೆ, ಭಗವಂತನ ಅನುಗ್ರಹ ಇದೆ. ನಿಮ್ಮ ಮನೆ ದೇವರ ಅನುಗ್ರಹ ಬಹಳ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಜವಾಬ್ದಾರಿಯುತವಾದಂಥ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ಯಾವ ವಿಚಾರದಲ್ಲೂ ಕೂಡ ಬಹಳ ವಿವೇಚನೆ ಇದೆ, ಬಹಳ ಚೆನ್ನಾಗಿ ಆಲೋಚನೆ ಮಾಡ್ತೀರಿ. ಹಾಗೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಈ ದಿನ ಬಹಳ ಮಟ್ಟಿಗೆ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಮುಂದಾಳತ್ವ ಚೆನ್ನಾಗಿದೆ. ಈ ಲೀಡರ್ಶಿಪ್ ಕ್ವಾಲಿಟಿ ಇರೋದರಿಂದಲೇ ಕೆಲವೊಂದು ಕೆಲಸಗಳನ್ನು ನೀವೇ ಮುಂದೆ ಹೋಗಿ ಜವಾಬ್ದಾರಿಯುತವಾಗಿ ನಿಮ್ಮ ಹೆಗಲಿಗೆ ಅದನ್ನು ಹಾಕಿಕೊಳ್ಳುವಂಥದ್ದು. ಹಾಗಾಗಿ ಕೆಲಸಗಳ ನಿರ್ವಹಣೆ ಬಹಳ ಅತ್ಯುತ್ತಮವಾಗಿ ಈ ದಿನ ಇರುವಂಥದ್ದು. ಹಾಗೆ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ನೀವು ಸಾಧಕ ಬಾಧಕಗಳನ್ನು ಚೆನ್ನಾಗಿ ನೋಡ್ತೀರಿ. ಯಾವುದರಿಂದ ಲಾಭ, ಯಾವುದರಿಂದ ನಷ್ಟ ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗೆ ವ್ಯಕ್ತಿಗಳಲ್ಲೂ ಕೂಡ ಯಾರಿಗೆ ಒಳ್ಳೆಯತನ ಇದೆ, ಯಾರು ನಮಗೆ ಸಹಾಯಕ್ಕೆ ನಿಲ್ತಾರೆ, ಯಾರು ಜೊಳ್ಳಾಗಿ ಓಡಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಈ ದಿನದ ಒಂದು ಸಮಸ್ಯೆಯಿಂದ ಅಂಥವರನ್ನು ನೀವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ನಿಮ್ಮ ಬಂಧುಗಳಲ್ಲಾಗಲಿ ಗೆಳೆಯರಲ್ಲಾಗಲಿ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥವ್ರು ಯಾರು ಅನ್ನುವಂಥ ವಿಚಾರಗಳು ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಯಾವುದೇ ಒಂದು ಕುರುಡು ನಂಬಿಕೆಯಿಂದ ಜನರನ್ನು ನಂಬಲ್ಲ, ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ಹಾಗೆ ನಿಮ್ಮ ಅನುಭವ ಈ ದಿನ ಬಹಳ ದೊಡ್ಡದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಹೊಸ ಹೊಸ ಅವಕಾಶಗಳು ಬರುವಂಥದ್ದಿದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಆಪರ್ಚುನಿಟೀಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ಈ ದಿನ ನಿಮ್ಮದನ್ನಾಗಿಸ್ಕೊಳ್ಳಿ. ನಿಮ್ಮ ಪ್ರಯತ್ನ ಸ್ಥಿರವಾಗಿರಲಿ. ತೆಗೆದುಕೊಂಡಂಥ ನಿರ್ಧಾರಗಳಲ್ಲಿ ಬದಲಾವಣೆ ಮಾಡಬೇಡಿ, ಅದರಲ್ಲಿ ಆಲ್ಟ್ರೇಷನ್ ಅನ್ನುವಂಥದ್ದನ್ನು ಮಾಡಬೇಡಿ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಭಗವಂತನ ಅನುಗ್ರಹ ನಿಮಗಿದೆ. ಅದಕ್ಕಾಗಿಯೇ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣುವನ್ನು, ಕೃಷ್ಣನನ್ನು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವಿಶೇಷವಾಗಿ ವ್ಯಯಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಹೆಚ್ಚಿನ ಲಾಭ ಇಲ್ಲ, ಅನುಕೂಲ ಇಲ್ಲ. ಹಾಗೆ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅದು ಏನೋ ಒಂದು ಫಲಿತಾಂಶವನ್ನು ತರುತ್ತೆ. ಅತಿಯಾಗಿ ನಂಬುವಂಥದ್ದು ಕೆಲವರನ್ನು, ಅವರಿಂದ ಈ ದಿನ ನಿಮಗೆ ಸಂಕಷ್ಟಗಳು ಬರುತ್ತೆ. ಹಾಗೆ ಈ ದಿನ ಹಣಕಾಸಿನ ನಿರ್ವಹಣೆಯಲ್ಲಿ ವಿವೇಚನೆ ಕಡಿಮೆ ಇರುವಂಥದ್ದು. ಪ್ರಬುದ್ಧವಾದಂತಹ ತೀರ್ಮಾನಗಳನ್ನು ಮಾಡಿಕೊಳ್ಳಿಕ್ಕೆ ಶಕ್ತಿ, ಸಾಮರ್ಥ್ಯ ನಿಮಗಿಲ್ಲ. ಹಾಗಾಗಿ ಆತುರವಾಗಿ ಕೈಗೊಳ್ಳುವಂಥ ನಿರ್ಧಾರಗಳಿಂದ ಈ ದಿನ ಭಾರಿ ನಷ್ಟ ಉಂಟಾಗುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಆಸ್ತಿ, ಒಡವೆ, ವಸ್ತ್ರ, ವಾಹನ ಇತ್ಯಾದಿಗಳನ್ನು ಈ ದಿನ ಮಾರಾಟ ಮಾಡಿಬಿಡಬೇಕು, ಸಾಲ ತೀರಿಸ್ಬಿಡಬೇಕು. ಇಲ್ಲಾಂದರೆ ಯಾವುದೋ ಒಂದು ವಿಚಾರಕ್ಕೆ ಅದನ್ನು ಬಂಡವಾಳವಾಗಿ ಹಾಕಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ನಾಗಾಲೋಟದಲ್ಲಿ ಓಡಾಡುವಂಥ ಒಂದು ಚಿಂತೆ ಇದು. ಹಾಗಾಗಿ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಈ ದಿನ ಸ್ವಲ್ಪ ವಿವೇಚನೆ ಇರಲಿ. ಒಂದು ಶಾಂತಿ, ಸಮಾಧಾನ ಇರುವಂಥ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕು. ಈ ದಿನ ಒಂದು ಟೆಂಪ್ಟೇಷನ್ ಇರುವಂಥ ಸಂದರ್ಭದಲ್ಲಿ ತೀರ್ಮಾನಕ್ಕೆ ಹೋಗಬೇಡಿ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು ಸೀಮಿತಗೊಳ್ಳುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಬ್ಲಾಕೇಜ್ ಇದೆ, ರಿಸ್ಟ್ರಿಕ್ಷನ್ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಆಲೋಚನೆಗೆ ತಕ್ಕಂತಹ ಕೆಲಸಗಳಾಗಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಲಾಭಗಳು ಬರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಿರಾಸೆಯಲ್ಲಿ ಇರುವಂಥದ್ದು ಕೂಡ ಇದೆ. ಹಾಗೆ ಕಣ್ಣಿಗೆ ಕಾಣುವಂಥವರೆಲ್ಲ ಕೈ ಬಿಟ್ಟಾಗ ಕಣ್ಣಿಗೆ ಕಾಣದಿರುವಂಥ ಒಬ್ಬ ಇದ್ದಾನೆ, ಭಗವಂತ, ಅವನು ನಿಮ್ಮ ಕೈ ಹಿಡಿತಾನೆ ಅನ್ನುವಂಥ ಒಂದು ನಂಬಿಕೆ ಇರಲಿ. ಆದ್ದರಿಂದ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಬಹಳ ವಿಶೇಷವಾಗಿ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಯಶಸ್ಸು, ನಿಮ್ಮ ಸಂತೋಷ ಈ ದಿನ ನಿಮ್ಮ ಕೆಲಸದಲ್ಲಿ ಇರುತ್ತೆ. ಹಾಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಹಣಕಾಸಿನ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಭಾವನೆಗಳಿಗೆ ಈ ದಿನ ಹೆಚ್ಚಿನ ಬೆಲೆ ಇದೆ, ಒಂದು ರೀತಿಯಲ್ಲಿ ಮಾನ್ಯತೆ ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಮಟ್ಟಿನಲ್ಲಿ ನಿಮಗೆ ಲಾಭವನ್ನು ತರಿಸುವಂಥದ್ದು, ಉಳಿತಾಯ ಮಾಡಿಸುತ್ತೆ. ಹಾಗೆ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಜೊತೆಯಾಗಿ ಇರುವಂಥ ಒಂದು ಆಲೋಚನೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಶ್ರಮ ಇರ್ಬೋದು, ಆದರೂ ಅದನ್ನು ಪೂರ್ಣಗೊಳಿಸ್ತೀರಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಫಲಿತಾಂಶಗಳನ್ನು ಈ ದಿನ ಅನುಭವಿಸುವಂಥ ಯೋಗ ಇದೆ. ಕೆಲವರಿಗೆ ನೋಡಿ ಎಲ್ಲವೂ ಇರುತ್ತೆ, ಆದರೆ ಅನುಭವಿಸುವಂಥ ಯೋಗ ಇರಲ್ಲ. ಅನ್ನ ಇರುತ್ತೆ, ತಿನ್ನುವಂಥ ಯೋಗ ಇಲ್ಲ. ಯಾಕೆಂದರೆ ಅವರಿಗೆ ಸಕ್ಕರೆ ಕಾಯಿಲೆ ಇರುವಂಥದ್ದು. ಇನ್ನು ಕೆಲವರಿಗೆ ಹಣ ಇದ್ದರೂ ಕೂಡ ಅದನ್ನು ಖರ್ಚು ಮಾಡುವಂಥ ಯೋಗ ಇಲ್ಲ, ಜಿಪುಣತನ ಇರುತ್ತೆ. ಒಳ್ಳೆ ಮನೆ ಕಟ್ಟಿರ್ತಾರೆ, ಅದರಲ್ಲಿ ವಾಸ ಮಾಡುವಂಥ ಯೋಗ ಇಲ್ಲ. ಯಾಕೆಂದರೆ ಅಲೆದಾಟದ ಸ್ವಭಾವ. ಎಲ್ಲೋ ಒಂದು ಕಡೆ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಬೇರೆ ಬೇರೆ ಕಡೆ ಅವರು ತಂಗಬೇಕಾಗತ್ತೆ. ಸ್ವಂತ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರಿಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ಆರೋಗ್ಯ ಕೊಟ್ಟಿಲ್ಲ. ಇಂತಹ 100 ಸಮಸ್ಯೆಗಳು ಇರುವಂಥದ್ದು. ಅದೇ ರೀತಿ ಈ ದಿನ ಕೂಡ ನಿಮಗೆ ಎಲ್ಲ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಮಾತ್ರ ಇಲ್ಲ. ಹಾಗಾಗಿ ಯೋಗಗಳು ಭಗವಂತನ ಅನುಗ್ರಹದಿಂದ ಬರುವಂಥದ್ದು. ಅದನ್ನು ನೀವು ಈ ದಿನ ಗಮನಿಸ್ತೀರಿ, ಅದರ ಅನುಭವಕ್ಕೆ ಬರುವಂಥದ್ದು ಇದೆ. ಹಾಗೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಕ್ಕೆ ಹೋಗಬೇಡಿ.
ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಈಗಾಗಲೇ ಒಂದು ವ್ಯವಹಾರವನ್ನು ಪಾಲುದಾರಿಕೆಯಲ್ಲಿ ಆರಂಭ ಮಾಡಿಬಿಟ್ಟಿದ್ರೆ ಯಾವುದೇ ತೀರ್ಮಾನಕ್ಕೆ ಈ ದಿನ ಮುಂದಾಗಬೇಡಿ. ಯಾವುದೇ ವಿಚಾರದಲ್ಲಿ ಚರ್ಚೆಯನ್ನು ಕೂಡ ಮಾಡಬೇಡಿ. ಇದ್ದದ್ದು ಇದ್ದದ್ದಾಗೇ ಇರಲಿ, ಸ್ಟೇಟಸ್ಗೂ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸನ್ನು ತಂದುಕೊಳ್ಳುವಂಥದ್ದು, ಏನೋ ಒಂದು ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ಕೆಲಸ ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಇದೆ. ಹಾಗಾಗಿ ಈ ದಿನದ ಕೆಲಸಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ, ಸಮಾಧಾನವನ್ನು ಕೂಡ ತರುತ್ತೆ. ಹಾಗೆ ಮನೆಯಲ್ಲಿರುವಂತಹ ಕೆಲವು ಸನ್ನಿವೇಶಗಳು, ಕೆಲವು ವಿದ್ಯಮಾನಗಳು ನಿಮಗೆ ಪೂರಕವಾಗಿ ಇರುವಂಥದ್ದು. ನಿಮ್ಮ ಕೆಲಸಕ್ಕೆ, ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಕುಟುಂಬಸ್ಥರ ಬೆಂಬಲ ಇದೆ. ಅವರು ಕೂಡ ಅದನ್ನು ಎಂಡಾರ್ಸ್ ಮಾಡ್ತಾರೆ. ಹಾಗೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಸ್ವಾರ್ಥಕ್ಕೆ ಅಲ್ಲ, ಕುಟುಂಬಕ್ಕೆ ಅನ್ನುವಂಥದ್ದನ್ನು ಈ ದಿನ ತೋರಿಸ್ತೀರಿ. ಅದು ನಿಮ್ಮ ಹೆಚ್ಚುಗಾರಿಕೆ. ಹಾಗೆ ಹೊಸದಾಗಿ ಕೆಲವೊಂದು ವಿಚಾರಗಳನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಇದೆ ಈ ದಿನ. ಅಂಥ ವಿಚಾರಗಳನ್ನು ಒಂದು ಹಂತದಲ್ಲಿ ಕನ್ಸೀವ್ ಮಾಡಿಕೊಳ್ಳುವಂಥದ್ದು, ಒಂದು ಹಂತಕ್ಕೆ ಅದನ್ನು ಬೆಳೆಸುವಂಥ ಪ್ರಯತ್ನಗಳು ಬಹಳ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ಪ್ರಯತ್ನ ಈ ದಿನ ಯಾರಿಂದ ಯಾವ ಉಪಯೋಗ ಆಗುತ್ತೆ, ಯಾರು ಸಹಕಾರ ಕೊಡ್ತಾರೆ ಕೊಡಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ವಿವೇಚನೆಯಿಂದ ಕೂಡಿರುತ್ತೆ. ಅನುಭವ ಬಹಳ ದೊಡ್ಡದು ನೋಡಿ. ಪುಸ್ತಕ 4 ಆಣೆ ಭಾಗ ಬುದ್ಧಿಯನ್ನು ಕೊಟ್ಟರೆ ಅನುಭವ 12 ಆಣೆ ಜೀವನವನ್ನು ಕಲಿಸ್ಬಿಡತ್ತಂತೆ. ಹಾಗಾಗಿ ಈ ದಿನ ನಿಮ್ಮ ಅನುಭವದಿಂದ ಕೆಲಸಗಳು ಯಶಸ್ವಿಯಾಗತ್ತೆ. ಇನ್ನು ಪಾಲುದಾರಿಕೆಯಲ್ಲಿ ವ್ಯವಹಾರ ಆಗಲಿ, ವ್ಯಾಪಾರ ಆಗಲಿ, ಪ್ರೀತಿ ಪ್ರೇಮ ಆಗಲಿ ಬಹಳ ಚೆನ್ನಾಗಿರುವಂಥ ಒಂದು ಅನುಭವವನ್ನು ಈ ದಿನ ನಿಮಗೆ ಕೊಡುವಂಥದ್ದು. ಇನ್ನು ಈ ದಿನ ದೂರದ ಪ್ರಯಾಣ ಇರ್ಬೋದು ಅಥವಾ ಯಾವುದೇ ರೀತಿಯ ಪ್ರವಾಸ ಇರ್ಬೋದು, ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಪ್ರಯಾಣದ ಉದ್ದೇಶಗಳು ಈಡೇರುತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಇನ್ನು ಮೇಲಧಿಕಾರಿಗಳ ಜೊತೆ ಆಗಲಿ, ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಏಕೆಂದರೆ ಈ ದಿನ ಮಾತು ಚೆನ್ನಾಗಿದೆ, ಮಾತಿನ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ವಿವಾದಗಳು ಇರಲ್ಲ. ಇನ್ನು ಅಪರಿಚಿತರು ಕೂಡ ಈ ದಿನ ನಿಮಗೆ ಸ್ನೇಹಿತರು, 3ನೇ ವ್ಯಕ್ತಿ, ಕೆಲಸಕ್ಕೆ ಬಾರದವರು, ಅಂಥವರ ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ಧೈರ್ಯ, ಧೀಮಂತಿಕೆ ಈ ದಿನ ನಿಮ್ಮಲ್ಲಿದೆ. ಚೆನ್ನಾಗಿ ಬುದ್ಧಿವಂತಿಕೆ ಇದೆ. ಅದನ್ನು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.